ಕೊತ್ವಾಲ್ ರಾಮಚಂದ್ರ ರಾವು ಕಾಲದಲ್ಲಿ ಈಚೆನೇ ಬರ್ತಾ ಇರಲಿಲ್ಲ. ರಾವು ಕಾಲ ಮುಗಿದ ಮೇಲೆ ಬರೋನು. ಆಮೇಲೆ ಅಮಾವಾಸ್ಯೆಗೆ ಬೇರೆ ದಿವಸ ಎಲ್ಲ ಅವನು ಎಣ್ಣೆಲ್ಲಿ ಮುಖ ನೋಡಿ ದೃಷ್ಟಿ ತೆಗೆಸ್ಕೊಂಡು ಈಚೆ ಬರ್ತಾ ಇದ್ದ. ಮನೆಯಿಂದ ಈಚೆ ಬರಬೇಕಾದ್ರೆ ಖಾಲಿ ಕೊಡೆ ಇಂಥದ್ದೆಲ್ಲ ಬೆಕ್ಕು ಅಡ್ಡ ಬಂದರೆ ಅವ್ನು ಹೋಗ್ತಾನೆ ಇರಲಿಲ್ಲ. ನಾನು ಕೊತ್ವಾಲ್ ರಾಮಚಂದ್ರ ಅಂದರೆ ನೀನು ಕೊತ್ವಾಲ್ ರಾಮಚಂದ್ರ ನಿಮ್ಮ ಮನೇಲಿ ಇಟ್ಕೋ ಅನ್ನೋ ಮಟ್ಟಕ್ಕೆ ಇವನು ಬೆಳೆದಿದ್ದ. ಈ ಹಾಸನ ಜಿಲ್ಲೆ ಶ್ರವಣಬೆಳಗೊಳದ ಒಬ್ಬ ಕೃಷಿಕ ಕುಟುಂಬದಿಂದ ಬಂದಂಥ ಹುಡುಗನಾಗಿದ್ದ. ಅವನು ಎಲ್ಲಿ ಕುಡಿತಾನೆ, ಅವನು ಕುಡಿಯೋದು ವಿಸ್ಕಿ ಯಾವುದು, ಅವನು ಯಾರು, ಅವನ ಸ್ನೇಹಿತರು ಯಾವುದು. ಆ ಕೃಷಿಕ ಕುಟುಂಬದಲ್ಲಿದ್ದಾಗ ಅವನು ಬಹುಶಃ ಅಲ್ಲಿ ಈ ಕೃಷಿ ಚಟುವಟಿಕೆಗಳನ್ನು ಮಾಡ್ಕೊಂಡಿದ್ದಿದ್ರೆ ಅವನು ಈ ಬೆಂಗಳೂರು ಭೂಗತ ಲೋಕದಲ್ಲಿ ಗುರುತಿಸ್ಕೊಳ್ತಾನೆ ಇರಲಿಲ್ಲ. ರೌಡಿಗಳ ಪೈಕಿ ಬಲರಾಮ ಬಹಳ ಪ್ರಮುಖ. ಸರ್, ಬೆಂಗಳೂರು ಭೂಗತ ಜಗತ್ತು ಈಗ ಬಹುದೊಡ್ಡ ಸುದ್ದಿ ಅಂತ ಹೇಳಿದ್ರೆ ಬಲರಾಮ. ನಿಜವಾಗ್ಲೂ ಬಲರಾಮ ಆ ರೀತಿ ಇದ್ನ ಸರ್, ದಾಡಿಸಿಯಾಗಿ ಅತ್ಯಂತ ಎಲ್ಲರನ್ನೂ ಹೆದರ್ಸ್ಕೊಳ್ತಿದ್ದಂತೆ ಇಡೀ ಭೂಗತ ಜಗತ್ತಲ್ಲಿ. ನೀವು ನೋಡಿರ್ತೀರ ಆ ಕಾಲದಲ್ಲಿ, ಇವತ್ತು ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಇದ್ದಂಥವ್ರು ಬಲರಾಮನ ನೋಡಿರ್ತೀರ. ಹೇಗಿದ್ದ ಸರ್ ಬಲರಾಮ? ಆ್ಯಕ್ಚುಲಿ ಯಾಕೆ ಬರ್ತಾನೆ ಬೆಂಗಳೂರು? ಅಲ್ಲ, ಬಲರಾಮ ಈ ವಿದ್ಯಾರ್ಥಿ ದಶೆಯಲ್ಲಿ ಭೂಗತ ಲೋಕಕ್ಕೆ ಆದಂತ ಕೆಲವೇ ರೋಡಿಗಳ ಪೈಕಿ ಬಲರಾಮ ಒಬ್ಬ. ಬಲರಾಮ ಈ ರಾಜಾಜಿನಗರ, ಸುಬ್ರಹ್ಮಣ್ಯ ನಗರ, ಗಾಯತ್ರಿ ನಗರ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯುವಕರಿಗೆ ಬಹಳ ಹತ್ರ ಇದ್ದವನು. ಆಮೇಲೆ ಬಲರಾಮನ ವಿಶೇಷತೆ ಏನು ಅಂದ್ರೆ ಅವನಲ್ಲಿ ಭೂಗತ ಲೋಕದ ಪಾತಕಿಗಳ ಕುಚ್ಚಿತ ಮನಸ್ಸಿರುತ್ತಲ್ಲ, ಅದಿರ್ಲಿಲ್ಲ. ಸ್ವಲ್ಪ ನೇರವಂತಿಕೆಯ ಮಾತುಗಾರ ಅವನು. ಕೆಲವರು ಭೂಗತ ಲೋಕದಲ್ಲಿ, ಬೆಂಗಳೂರು ನಗರದ ಭೂಗತ ಲೋಕದಲ್ಲಿ ಪ್ರವೇಶ ಮಾಡಿದವರು ಬೆಂಗಳೂರು ನಗರದ ಕೊಳಗೇರಿಗಳಲ್ಲಿ ವಾಸ ಮಾಡ್ತಾ ಇದ್ದಂಥವ್ರು, ಅತೀ ಬಡ ಕುಟುಂಬದಿಂದ ಬಂದಿರೋಂಥವ್ರು. ಇಲ್ಲಾಂದ್ರೆ ದುಡಿದು ತಿನ್ನುವಂತ ಕೂಲಿ ಕಾರ್ಮಿಕರ ಕುಟುಂಬದವರು ಬಹಳಷ್ಟು ಜನ ಭೂಗತ ಲೋಕದಲ್ಲಿ ಆಗಿನ ಕಾಲಘಟ್ಟದಲ್ಲಿ ಇದ್ರು. 80ರ ದಶಕದಲ್ಲಿ. ಅದಕ್ಕೆ ಹಿಂದೆ ಬೆಂಗಳೂರು ಭೂಗತ ಲೋಕದಲ್ಲಿ 60 ಮತ್ತು 70ರ ದಶಕದಲ್ಲಿ ಮಾರ್ಕೆಟ್ ನಲ್ಲಿ ಕೂಲಿಗಳಾಗಿದ್ದಂಥವ್ರು, ಗಾರೆ ಕೆಲಸ ಮಾಡ್ತಾ ಇದ್ದಂಥವ್ರು, ಇಂಥವರೇ ಜಾಸ್ತಿ ಗಟ್ಟಿಯಾಗಿದ್ದವರು ಭೂಗತ ಲೋಕದಲ್ಲಿ ಗುರುತಿಸ್ಕೊಳ್ತಾ ಇದ್ರು. ಆದ್ರೆ ಈ ಬಲರಾಮನ ವಿಚಾರದಲ್ಲಿ ಇದೆಯಲ್ಲ, ಈ ಎಲ್ಲ ಭೂಗತ ಲೋಕಗಳು ಅಂದ್ರೆ ನೀವು ಬೆಂಗಳೂರಿನ ಭೂಗತ ಲೋಕ ಇರಲಿ ಅಥವಾ ಚೆನ್ನೈನ ಮದ್ರಾಸ್ ಅಂತ ಏನು ಹೇಳ್ತಾ ಇದ್ವಿ ಆ ಭಾಗದ ಭೂಗತ ಲೋಕ ಇರ್ಬೋದು, ಅಥವಾ ಈ ಮುಂಬೈ ಭೂಗತ, ಈ ದೇಶದಲ್ಲಿ ಅತಿ ಕೆಟ್ಟ ಭೂಗತ ಚಟುವಟಿಕೆಗಳು ನಡೀತಾ ಇದ್ದಿದ್ದು ಮುಂಬೈಯಲ್ಲಿ. ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಪರಿವರ್ತನೆಗಳಾಗ್ತಾ ಇರ್ತದೆ ಭೂಗತ ಲೋಕದಲ್ಲಿ. ಈ ಭೂಗತ ಲೋಕದಲ್ಲಿ ಅತಿ ಬಡವರು, ಕೂಲಿ ಕಾರ್ಮಿಕರ ಮಕ್ಕಳು, ಇಲ್ಲದಿದ್ರೆ ಕೊಳಗೇರಿಯಲ್ಲಿ ವಾಸ ಮಾಡ್ತಾ ಇದ್ದಂತ ಮಕ್ಕಳು ಅವ್ರಿಗೆ ಜಾಸ್ತಿ ಇರ್ತಾ ಇದ್ದಿದ್ದು. ಆಮೇಲೆ ಆಗ ಅವ್ರಿಗೆ ಏನು ಹಣಕಾಸಿನ ವ್ಯವಸ್ಥೆಗಳಿತ್ತಲ್ಲ, ಅದು ಆ ಕಾಲಘಟ್ಟದಲ್ಲಿ ನಡೀತಾ ಇದ್ದಂತ ಕಾಲಾದಂಧೆ ಅಂತಾರೆ. ಬಾಂಬೆ ಭೂಗತ ಲೋಕದಲ್ಲಿ ಈ ಕಾಲಾದಂಧೆ ಅಂತ ಏನ್ ಹೇಳ್ತಾರೆ, ಕಾಲಾದಂಧೆಯಲ್ಲಿ ತೊಡಗಿದ್ದಂಥವ್ರು. ಈಗ ಬೆಂಗಳೂರು ಭೂಗತ ಲೋಕ ಆವಾಗ ಕೊತ್ವಾಲ್ ರಾಮಚಂದ್ರ ಅವ್ರ ಕಾಲಘಟ್ಟದಲ್ಲಿ ವಸೂಲಿ ಮಾಡ್ತಾ ಇದ್ದಿದ್ದವ್ರು ಯಾರ ಹತ್ರ ಅಂದ್ರೆ, ಕಳ್ಳಬಟ್ಟಿ ಸಾರಾಯಿ ಮಾಡ್ತಾ ಇದ್ದವ್ರ ಹತ್ರ, ಗಾಂಜಾ ಮಾಡ್ತಾ ಇದ್ದವ್ರ ಹತ್ರ, ಅಥವಾ ಕದ್ದು ವೇಶ್ಯಾಗ್ರಹಗಳನ್ನ ನಡೆಸ್ತಾ ಇದ್ದಂಥವ್ರ ಹತ್ರ, ಆಮೇಲೆ ಕದ್ದು ಮುಚ್ಚಿ ಹಣಕಾಸಿನ ವ್ಯವಹಾರ ಮಾಡ್ತಾರಲ್ಲ, ಚೀಟಿ ವ್ಯವಹಾರ ಅಥವಾ ಬಡ್ಡಿ ಕೊಡುವಂತ ವ್ಯವಹಾರ, ಇವ್ರ ಹತ್ರ ಇವರು ವಸೂಲಿ ಮಾಡಿಕೊಂಡು ಆಮೇಲೆ ಕಾಲಕ್ರಮೇಣ ಬದಲಾಗ್ತಾ ಬಂದು ಬೆಂಗಳೂರು ಭೂಗತ ಲೋಕ ಕಾಲಕ್ರಮೇಣ ಚಟುವಟಿಕೆಗಳಲ್ಲಿ ಇವ್ರನ್ನ ಉಪಯೋಗಿಸ್ಕೊಳ್ಳೋಕೆ, ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿದಾಗ ವಿದ್ಯಾರ್ಥಿ ಸಂಘದ ಚುನಾವಣೆಗಳಲ್ಲಿ, ಆಮೇಲೆ ಕಾರ್ಮಿಕ ಸಂಘಗಳ ಚುನಾವಣೆಗಳಲ್ಲಿ ಇವ್ರನ್ನ ಮಾತ್ರ ಸ್ಥೀಮಿತ ಆಗಿ ಉಪಯೋಗಿಸ್ಕೊಂಡು ಅವರು ಪ್ರಯೋಜನ ಪಡಿತಾ ಇದ್ರು. ಆಮೇಲೆ ಏನು ಮಾಡಿದ್ರು, ಈ ನಗರಸಭೆ ಏನು ಬೆಂಗಳೂರು ಮುನ್ಸಿಪಾಲ್ಟಿ, ಇದು BCC ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಇವ್ರನ್ನ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿ ಆ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಇವರು ಆ ಕೊಳಗೇರಿಗಳ ಅಲ್ಲಿ ಬಡವರು ಜಾಸ್ತಿ ವಾಸ ಮಾಡ್ತಾ ಇದ್ದಂತ ಜಾಗಗಳಲ್ಲಿ ಸ್ವಲ್ಪ ಬೆದರಿಕೆ ಹಾಕಿ ಮತವನ್ನ ಇವ್ರ ಕಡೆಗೆ ತಿರುಗಿಸ್ಕೊಳ್ಳಿಕ್ಕೆ ಇವ್ರನ್ನ ರಾಜಕಾರಣಿಗಳು ಉಪಯೋಗ ಮಾಡ್ತಾ ಇದ್ರು. ಕಾಲಕ್ರಮೇಣ ಏನಾಯ್ತು, ಯಾರು ಬೆದರಿಕೆ ಆಗ್ತಾ ಈ ಚುನಾವಣೆಯಲ್ಲಿ ಇವ್ರು ಗೆಲ್ಲಂಗ್ ಮಾಡ್ತಾ ಇದ್ರಲ್ಲ, ಆ ರೌಡಿಗಳೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಕ್ ಶುರು ಮಾಡಿದ್ರು. ಯಾರು ಚುನಾವಣೆಗೆ ಹಣಕಾಸಿನ ವ್ಯವಸ್ಥೆ ಮಾಡ್ತಾ ಇದ್ರು, ಈ ಗಾಂಜಾ ಮಾರೋರು, ಈ ಕಳ್ಳಬಟ್ಟಿ ಸಾರಾಯಿ ಮಾರೋರು, ಅಥವಾ ಈ ಕಾಲಾದಂಧೆಗಳಲ್ಲಿ ಭಾಗಿಯಾಗ್ತಾ ಇದ್ದಂತ ವ್ಯಕ್ತಿಗಳು ಚುನಾವಣೆಗೆ ಪರೋಕ್ಷವಾಗಿ ಅವ್ರು ಬೆಂಬಲ ಕೊಟ್ಟು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾ ಇದ್ರು. ಅದು ಕಾಲಕ್ರಮೇಣ ಏನಾಗೋ ಅವ್ರು ನಿಂತ್ಕೊಂಡು ಅವರುಗಳೇ ಚುನಾವಣೆಯಲ್ಲಿ ಬೆಂಗಳೂರು ಮಹಾನಗರ ಸಭೆಯಲ್ಲಿ ಒಂದು 100 ಜನ ನಗರಸಭಾ ಸದಸ್ಯರಿದ್ರೆ 20 ಜನ ಅದರೊಳಗೆ ಭೂಗತ ಲೋಕದವ್ರು ಆಗ್ತಾರೆ. ಆಮೇಲೆ ಅವರು ಬೆಳೆದ್ರು. ಇದು ಎಲ್ಲ ಪ್ರದೇಶಗಳಲ್ಲಿ
ಏನು ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಇದೇ ಆಗ್ತಾ ಇದೆ. ಭೂಗತ ಲೋಕ ಒಂದು ಕಾಲಘಟ್ಟದಲ್ಲಿ ಕೂಲಿ ಕಾರ್ಮಿಕರು ಆ ಬಡವರ ಬಡತನವನ್ನ ದುರುಪಯೋಗ ಪಡಿಸ್ಕೊಂಡು ರಾಜಕಾರಣಿಗಳು ಅವ್ರನ್ನ ಈ ಭೂಗತ ಲೋಕಕ್ಕೆ ತಂದು ಜನಗಳನ್ನ ಬೆದರಿಸಲಿಕ್ಕೆ ಇಟ್ಕೊಂಡಿದ್ರು. ಆ ನಂತರ ಅವರೇ ಚುನಾವಣೆಗೆ ನಿಂತು ಗೆದ್ದಾಗ ಅವ್ರದೇ ದಂಧೆಗಳು ಪ್ರತ್ಯೇಕವಾಗಿ ನಡೀತಾ ಇತ್ತು. ಆಮೇಲೆ ಬೆಂಗಳೂರು ನಗರದಲ್ಲಿ ಆಯಿಲ್ ಬಿಸ್ನೆಸ್ ಅಂತ ಹೇಳಿ ಭೂಗತ ಲೋಕಕ್ಕೆ ಬಹಳ ಹತ್ರ ಇದ್ದಂತ ಒಂದು ದಂಧೆ ಏನು ಅಂದ್ರೆ ಆಯಿಲ್ ವ್ಯವಹಾರ, ಅದು ಫರ್ನೆಸ್ ಆಯಿಲ್. ಆ ಫರ್ನೆಸ್ ಆಯಿಲ್ ನ ಕದ್ದು ಮಾರಾಟ ಮಾಡುವಂತ ದೊಡ್ಡ ವ್ಯವಸ್ಥೆ ಆಯ್ತು. ಅದಕ್ಕೆ ಸಂಪೂರ್ಣ ರಕ್ಷಾ ಕವಚವಾಗಿ ನಿಂತವರು ಭೂಗತ ಲೋಕದವ್ರು ನಿಂತ್ಕೊಂಡ್ರು. ಆ ನಂತರ 83ರ ನಂತರ 80ರ ದಶಕದ ನಂತರ ಪ್ರಾರಂಭ ಆಗಿದ್ದು ಈ ರಿಯಲ್ ಎಸ್ಟೇಟ್ ದಂಧೆಗಳು. ಭೂ ವ್ಯವಹಾರದಲ್ಲಿ ಇವರು ಇನ್ವಾಲ್ವ್ ಆಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದಂತ ಭೂಗತ ಲೋಕದ ಜನರು ಇವತ್ತು ದೊಡ್ಡ ದೊಡ್ಡ ಮಟ್ಟದ ರಿಯಲ್ ಎಸ್ಟೇಟ್ ದಂಧೆಗಳನ್ನ ಮಾಡಿಕೊಂಡು ಬೆಳೆದ್ರು. ಇದು ಬೆಂಗಳೂರಿನ ಭೂಗತ ಲೋಕದ ಹಂತದ ಬದಲಾವಣೆ. ಈಗ ಬದಲಾವಣೆ ಏನಾಗಿದೆ ಅಂದ್ರೆ ಭೂಗತ ಲೋಕದವರು ಬಹುತೇಕರು ಏನು ಈ ರೌಡಿ ಪಟ್ಟಿಲಿದ್ದಾರೆ ಅಂತ ಹೇಳ್ತಾರಲ್ಲ, ಇವರು ಬಹುತೇಕರು ರಾಜಕಾರಣಿಗಳ ಕೃಪಾ ಕಟಾಕ್ಷದಲ್ಲಿ ಬೆಳ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ಚುನಾವಣೆ ಅಖಾಡಕ್ಕೆ ಇಳಿದು ಜನಪ್ರತಿನಿಧಿಗಳಾಗಿದ್ದಾರೆ. ಕೆಲವರು ಪರೋಕ್ಷವಾಗಿ ಇವರ ಸಹಾಯವನ್ನ ತಗೊಂಡು ಬೆಳೀತಾ ಇದ್ದಾರೆ. 80ರ ದಶಕದಲ್ಲಿ ನಾವು ಕಂಡಂತ ಈ ಸಣ್ಣ ಪುಟ್ಟ ಈ ಚುನಾವಣೆಗಳ ಪ್ರಕ್ರಿಯೆಗಳ ವಿದ್ಯಾರ್ಥಿ ಸಂಘದ ಚುನಾವಣೆ ಇರ್ಬೋದು, ಕಾರ್ಮಿಕ ಸಂಘದ ಚುನಾವಣೆ ಇರ್ಬೋದು, ಅಥವಾ ನಗರಸಭೆಯ ಚುನಾವಣೆಗಳಲ್ಲಿ ಇವರು ಪರೋಕ್ಷವಾಗಿ ನಿಂತು ಬೆಂಬಲ ಕೊಟ್ಟು ಮತಗಳನ್ನು ಪಡಿತಾ ಇದ್ರು. ಕೊತ್ವಾಲ್ ಇದರಲ್ಲಿ ಆಕ್ಟಿವ್ ಆಗಿದ್ದ ಸರ್? ಇಲ್ಲ, ಕೊತ್ವಾಲೆಲ್ಲ ಆ ನಂತರ ಬಂದವರು. ಈಗ ಆಮೇಲೆ ಏನಾಯ್ತು, ಈ ಭೂಗತ ಲೋಕದಲ್ಲಿ ಗುರುತಿಸ್ಕೊಂಡವ್ರನ್ನ ನೋಡಿ ಅವರ ಏನು ನೀವು ಗ್ಲೋರಿಫಿಕೇಶನ್ ಅಂತ ಹೇಳಿ ಪತ್ರಿಕೆಗಳಲ್ಲೆಲ್ಲ ಆ ಭೂಗತ ಲೋಕದವ್ರಿಗೆ ಮಾಹಿತಿ ಬಂದಾಗ ಅವನ ಜೊತೆ ಮಾತಾಡೋದೇ ಒಂದು ಇವರಿಗೆ ದೊಡ್ಡ ವಿಶೇಷ ಅನಿಸಿ ಯುವಕರು ಸ್ವಲ್ಪ ಆ ಕಡೆಗೆ ವಾಲ್ದಾಗ ನೋಡಿ ಶ್ರೀಮಂತರ ಮಕ್ಕಳು ಅವರಿಂದೇ ಹೋಗ್ಲಿಕ್ಕೆ ಶುರು ಮಾಡಿ. ಬಲರಾಮನ ವಿಚಾರದಲ್ಲಿ ಅದೇ ಆಗಿದೆ. ಬಲರಾಮ ಒಬ್ಬ ಬಹಳ ಸುಶಿಕ್ಷಿತ ಸಜ್ಜನ ಗೌರವಸ್ಥ ಕೃಷಿ ಮಾಡ್ಕೊಂಡಿದ್ದಂಥ ಕುಟುಂಬದ ಒಬ್ಬ ಹುಡುಗ. ಅವನಿಗೆ ಭೂಗತ ಲೋಕದ ಹಿನ್ನೆಲೆ ಇಲ್ಲ. ಅವನ ಕನಸು ಮನಸ್ಸಿನಲ್ಲಿ ಅವನು ಭೂಗತ ಲೋಕಕ್ಕೆ ತಾನು ಬರ್ತೀನಿ ಅಂತ ಅಂದ್ಕೊಂಡಿದ್ನೋ ಇಲ್ಲವೋ ಗೊತ್ತಿಲ್ಲ. ಆದರೆ ಈ ಹಾಸನ ಜಿಲ್ಲೆ ಶ್ರವಣಬೆಳಗೊಳದ ಕುಂಬೇನಹಳ್ಳಿಯ ಒಬ್ಬ ಕೃಷಿಕ ಕುಟುಂಬದಿಂದ ಬಂದಂಥ ಹುಡುಗನಾಗಿದ್ದ. ಆ ಕೃಷಿಕ ಕುಟುಂಬದಲ್ಲಿದ್ದಾಗ ಅವರು ಬಹುಶಃ ಅಲ್ಲಿ ಈ ಕೃಷಿ ಚಟುವಟಿಕೆಗಳನ್ನು ಮಾಡ್ಕೊಂಡಿದ್ದಿದ್ರೆ ಅವನು ಈ ಬೆಂಗಳೂರು ಭೂಗತ ಲೋಕದಲ್ಲಿ ಗುರುತಿಸ್ಕೊಳ್ತಾನೆ ಇರಲಿಲ್ಲ. ಬಹಳ ಕಡಿಮೆ ಅವಧಿಯಲ್ಲಿ ಬೆಂಗಳೂರು ಭೂಗತ ಲೋಕದಲ್ಲಿ ಅವನು ಗುರುತಿಸ್ಕೊಂಡಿದ್ದ. ಆ ಬೆಂಗಳೂರು ಭೂಗತ ಲೋಕಕ್ಕೆ ಅವನು ಅಕಸ್ಮಾತ್ತಾಗಿ ಪ್ರವೇಶ ಪಡೆದಂಥ ಅಂದರೆ ಎಂಟ್ರಿ ಪಡೆದಂಥ ಒಬ್ಬ ಭೂಗತ ಲೋಕದ ಪಾತಕಿ ಅನ್ನಿಸ್ಕೊಂಡ. ಶ್ರವಣಬೆಳಗೊಳದ ಕುಂಬೇನಹಳ್ಳಿಯಿಂದ ಬೆಂಗಳೂರಿಗೆ ಅವನು ಬಂದಿದ್ದು ವಿದ್ಯಾಭ್ಯಾಸಕ್ಕೆ. ITI ವಿದ್ಯೆ ಮಾಡಬೇಕು, ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಆ ಕುಟುಂಬದವರು ತೀರ್ಮಾನ ಮಾಡಿದ್ರೇನೋ. ಆಮೇಲೆ ಭಾಳ ಸುಂದರ ಸುರದ್ರೂಪಿ ಒಳ್ಳೆಯ ಮೈಕಟ್ಟನ ಆರೋಗ್ಯ ಇಟ್ಕೊಂಡಿದ್ದಂಥ ರೌಡಿಗಳ ಪೈಕಿ ಬಲರಾಮ ಬಹಳ ಪ್ರಮುಖ. ಆಮೇಲೆ ಅವನ ನಡವಳಿಕೆಯೂ ಇವ್ರ ಥರ ಬೇಕಾಬಿಟ್ಟಿ ನಡವಳಿಕೆಗಳಿರಲಿಲ್ಲ, ಕೆಟ್ಟ ನಡವಳಿಕೆಗಳಿರಲಿಲ್ಲ. ನೇರವಂತಿಕೆಯ ಮಾತುಗಾರನಾಗಿದ್ದ. ಆಮೇಲೆ ಯಾರಿಗೂ ಎದುರ್ತಾ ಇರಲಿಲ್ಲ. ಬಹುಶಃ ಅವನ್ನ ಈ ಭೂಗತ ಲೋಕದಲ್ಲಿ ಗುರುತಿಸಂಗೆ ಮಾಡ್ತಾ ಏನೋ. ನಾನು ಕೊತ್ವಾಲ್ ರಾಮಚಂದ್ರ ಅಂದರೆ ನೀನು ಕೊತ್ವಾಲ್ ರಾಮಚಂದ್ರ ನಿಮ್ಮ ಮನೇಲಿ ಇಟ್ಕೋ ಅನ್ನೋ ಮಟ್ಟಕ್ಕೆ ಇವನು ಬೆಳೆದಿದ್ದ. ಅವನಿಗೆ ಅದು ಅವನು ಸ್ವಾಭಿಮಾನದಿಂದ ಬೆಳೆದು ಬಂದಿದ್ದು ಅವನು ಕಂಟಕ ಆಯಿತೋ ಏನೋ. ಅದು ಇವನು ಯಾಕೆ ಭೂಗತ ಲೋಕಕ್ಕೆ ಬಂದ ಅಂದ್ಬಿಟ್ಟು ನನಗಂತೂ ಮಾಹಿತಿ ಇಲ್ಲ. ಆದರೆ ವಿದ್ಯಾರ್ಥಿ ದಶೆಯಲ್ಲಿ ಬೇರೆ ಈ ರೌಡಿಗಳು ಈಗ ಇವನು ಇದ್ದಂಥ ರಾಜಾಜಿನಗರ ಸುತ್ತಮುತ್ತ ಇದ್ದಂಥವ್ರು ಕರಿಯ, ಶ್ರೀರಾಮ್ಪುರ ಕಿಟ್ಟಿ, ಇವರೆಲ್ಲ ಇದ್ದಂಥ ಪ್ರದೇಶ ಇದೆಲ್ಲ. ಆವಾಗ ಈ ಶ್ರೀರಾಮ್ಪುರ ಈ ಭಾಗದಿಂದ ಬಹಳಷ್ಟು ಜನ ರೌಡಿಗಳು ಕಾಣಿಸ್ಕೊಳ್ತಾ ಇದ್ರು. ಅವರ ಹಿನ್ನೆಲೆ ಒಂದು ಸಾಧಾರಣ ಮಟ್ಟದ ಕುಟುಂಬದಿಂದ ಬಂದಿರೋರು. ಒಬ್ಬ ಕೃಷಿಕನಾಗಿ ಒಬ್ಬ ವಿದ್ಯಾರ್ಥಿ ದಶೆಯಿಂದ ಅವನು ವಿದ್ಯಾಭ್ಯಾಸ ಮಾಡಿ ಮುಂದುವರಿಬೇಕು ಅನ್ನೋ ಉದ್ದೇಶದಿಂದ ಕುಟುಂಬದ ಆಸೆಗಾಗಿ ಬೆಂಗಳೂರಿಗೆ ಬಂದವನು ಅಚಾನಕ್ಕಾಗಿ ಭೂಗತ ಲೋಕಕ್ಕೆ ಬಂದ. ಅವನ್ನ ಯಾಕೆ ಈ ಭೂಗತ ಲೋಕದಲ್ಲಿ ಬಂದಾಗ ಅವನು ಯಾರಿಗಾದ್ರೂ ಅನ್ಯಾಯ ಅಂದರೆ ತಡ್ಕೊಳ್ತಾ ಇರಲಿಲ್ಲ, ಪ್ರತಿಭಟಿಸಿದಾಗ ಇವ್ರುಗಳಿಗೆ ಈ ಭೂಗತ ಲೋಕದವ್ರಿಗೆ ಇವನ್ಯಾರು ನಮ್ಮ ವಿರುದ್ಧವಾಗಿ ಪ್ರತಿಭಟಿಸ್ತಾನೆ ಅಂತ ಹಲ್ಲೆಗಳಾಗಿ ಪ್ರಯತ್ನಗಳಾಗಿತ್ತು. ಆಗ ತಿರುಗಿ ಅವನು ಬಿದ್ದಾಗ ಚೆನ್ನಾಗಿ ಬಲಾಢ್ಯನಾಗಿದ್ದ.
ತಿರುಗಿ ಬಿದ್ದಾಗ, ನಿಷ್ಠುರವಾಗಿ ಬಿದ್ದಾಗ ಭೂಗತ ಲೋಕದಲ್ಲಿ ಗುರುತಿಸ್ಕೊಂಬೋದು. ಫಸ್ಟ್ ಟೈಮ್ ಯಾವಾಗ ನೋಡ್ತೀರಾ ಸರ್ ಅವನು? ಇಲ್ಲ, ಅವನು ಕೇಸುಗಳೆಲ್ಲ ಆದಾಗ ಭೂಗತ ಲೋಕದಲ್ಲಿ ಅವನು ಬೇರೆ ಬೇರೆ ಠಾಣೆಗಳಲ್ಲಿ ಸುಬ್ರಹ್ಮಣ್ಯ ನಗರ, ರಾಜಾಜಿನಗರ ಇಂಥ ಕಡೆ ಎಲ್ಲ ಆಗ್ತಾ ಇದೆ. ಮತ್ತು ಇವನೊಂದು ಗುಂಪು ಕಟ್ಕೊಂಡ್ಬಿಟ್ಟಿದ್ದಾನೆ ಹುಡುಗರದು ಅಂತೆಲ್ಲ ಮಾಹಿತಿಗಳು ಬರ್ತಾ ಇತ್ತಾಗ. ಆಮೇಲೆ ಬೇರೆ ಬೇರೆ ಕಡೆ ಕೇಸ್ ಆದಾಗ ನಾನು ಒಂದ್ಸಲಿ ಸಂಜೆ ಏರ್ಲೈನ್ಸ್ ಹೋಟ್ಲಲ್ಲಿ, ನಮ್ಮ ಯಾವ ರಸ್ತೆ, ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಏರ್ಲೈನ್ಸ್ ಅಂತ ಹೋಟ್ಲಿದೆ, ಆ ಹೋಟ್ಲಲ್ಲಿ ಡ್ರೈವಿನ್ ರೆಸ್ಟೋರೆಂಟ್ ಇತ್ತಾಗ. ಆಗ ನಾನು ಅಲ್ಲಿ ಕಾಫಿ ಕುಡಿಯೋಕ್ಕೆ ನಾವೆಲ್ಲ ಒಂದಷ್ಟು ಜನ ಪೊಲೀಸ್ ಸ್ನೇಹಿತರೆಲ್ಲ ಹೋದಾಗ ಇವನೊಂದು ಕಾರಲ್ಲಿ ಒಂದು ಇಡೀ ದೊಡ್ಡ ತಂಡವನ್ನು ಇಟ್ಕೊಂಡು ಮಾತುಕತೆ ನಡೀತಾ ಇತ್ತು. ನಾವು ನೋಡಿದ ತಕ್ಷಣ ಇವ್ರು ನಮ್ಮನ್ನ ಫಸ್ಟ್ ಗುರುತಿಸ್ಲಿಲ್ಲ. ನಾವು ಇಳಿದು ಯಾಕೆ ಈ ರೋಡಿಗಳು ಇಷ್ಟೊಂದು ಜನ ಇಲ್ಲಿ ಸೇರಿದ್ದಾರೆ ಅಂತ. ನಾವು ಯಾವುದೋ ಕಾರಣಕ್ಕೆ ಹೋಗಿ ಇಷ್ಟು ಜನ ರೋಡಿಗಳೊಂದು ಮಾರುತಿ ವ್ಯಾನಲ್ಲಿ ಸೇರ್ಕೊಂಡಿದ್ದಾರಲ್ಲ ಅಂದಾಗ ನಾವು ಏಕಾಏಕಿ ದಾಳಿ ಮಾಡಿ ಎಲ್ಲರನ್ನೂ ಹಿಡಿದ್ಬಿಟ್ಟು, ಎಲ್ಲರನ್ನೂ ಹಿಡ್ಕೊಂಡು ಯಾರು ಒಬ್ಬ ತಪ್ಪಿಸ್ಕೊಳ್ದಂಗೆ ಮಾಡಿ ಹಿಡಿದು, ಆಮೇಲೆ ಸಂಬಂಧಪಟ್ಟ ಎಲ್ಲೆಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಅವ್ರ ಮೇಲೆಲ್ಲ ಕೇಸಿತ್ತು. ಅವರೊಂದು 4-5 ಜನನ ನಾವು ದಸ್ತಗಿರಿ ಮಾಡಿದ್ವಿ. ಎಲ್ಲರೂ ರೌಡಿಗಳಾಗಿದ್ದವ್ರೆ. ಅದರೊಳಗೆ ಬಲರಾಮ ಭಾಳ ಪ್ರಮುಖ ರೌಡಿ ಇತ್ತು. ಅವ್ನಿಗೆ ಎಲ್ಲೆಲ್ಲಿ ಕೇಸಿತ್ತು ಅಲ್ಲಿಗೆ ನಾವು ರಿಯಾಕ್ಟ್ ಮಾಡೋ ಅಷ್ಟು, ಆವಾಗ ನಾವು ಎಷ್ಟು ಪ್ರಬಲವಾಗಿ ದಾಳಿ ಮಾಡ್ತಾ ಇದ್ವಿ ಅಂದರೆ ಬಹುಶಃ ರೌಡಿಗಳು ರಿಯಾಕ್ಟ್ ಮಾಡೋಕ್ಕೆ ನಾವು ಆಸ್ಪದನೇ ಕೊಡ್ತಾ ಇರಲಿಲ್ಲ. ರಿಯಾಕ್ಟ್ ಮಾಡಿ ಅವ್ರು ನಮ್ಮ ಮೇಲೆ ಬಿದ್ದರೆ ಏನು ಅಂತ ನಿಮಗೆ ನಜರು ಕೇಸಲ್ಲಿ ಗೊತ್ತಿದೆ. ಯಾವಾಗ ಅವ್ನು ರಿಯಾಕ್ಟ್ ಮಾಡಿ ನಮ್ಮನ್ನೇ, ನಮ್ಮ ಅಧಿಕಾರಿಗಳನ್ನು ಕೊಲ್ಲೋ ಉದ್ದೇಶದಿಂದ ತಲ್ವಾರನ್ನ ಹಿಡಿದು ಹೊರಗಡೆ ಬಂದಾಗ ಅವನು ಹೆಣವಾಗಿ ಬಿದ್ದ. ರಿಯಾಕ್ಟ್ ಮಾಡೋಕ್ಕೆ ನಾವು ಅವಕಾಶನೇ ಕೊಡ್ತಾ ಇರಲಿಲ್ಲ. ಅಂದರೆ ಅಷ್ಟು ತೀವ್ರವಾದ ದಾಳಿ ಮಾಡ್ತಾ ಇದ್ವಿ. ಯಾಕೆ ಅದನ್ನು ದಾಳಿ ಮಾಡ್ತಾ ಇದ್ವಿ ಅಂದರೆ ನಮಗೆ ಈ ಭೂಗತ ಲೋಕವನ್ನು ಅಡಗಿಸ್ಬೇಕು ಅಂತ ಆದೇಶಗಳನ್ನು ಕೊಡ್ತಾ ಇದ್ದಂಥ ಅಧಿಕಾರಿಗಳು ದಿಟ್ಟವಾಗಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ನಿಮಗೆ ಆಶ್ಚರ್ಯ ಆಗ್ಬೋದು, ಈಗೆಲ್ಲರೂ ನಾವು ಈ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸ್ ಅಧಿಕಾರಿಗಳು, ಭೂಗತ ಲೋಕದವರು ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ 100 ಥರ ಮಾತಾಡ್ತಾರೆ. ರಾಜಕಾರಣಿಗಳು ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ. ರಾಜಕಾರಣಿಗಳು, ಅವನು ಮಂತ್ರಿ ಆಗಿರಲಿ, ನಗರಸಭಾ ಸದಸ್ಯನಾಗಿರಲಿ, ಈ ಬೆಂಗಳೂರು ನಗರದ ಪ್ರಮುಖ ರಾಜಕಾರಣಿ ಆಗಿದ್ರು ನಾವು ಭೂಗತ ಲೋಕದವ್ರ ಮೇಲೆ ದಾಳಿ ಮಾಡಿದಾಗ ಅವ್ರು ಕಿಮಕ್ ಅಂತ ಒಂದು ಹೇಳಿಕೆ ಕೊಡ್ತಾ ಇರಲಿಲ್ಲ. ಆ ಮಟ್ಟಕ್ಕೆ ಅವ್ರ ಮೇಲೆ ನಮ್ಗೆ ಹಿಡಿತಾ ಇತ್ತು. ಆಮೇಲೆ ನಾವು ಅವ್ರನ್ನ ಯಾರನ್ನೂ ನಾವು ಲೆಕ್ಕಕ್ಕೆ ತಗೊಳ್ತಾ ಇರಲಿಲ್ಲ, ಗಣನೆಗೆ ತಗೊಳ್ತಾ ಇರಲಿಲ್ಲ. ನಾವು ಬೆಂಗಳೂರು ನಗರದ ನಾಗರಿಕರ ಸುರಕ್ಷತೆ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಬೆಂಗಳೂರು ನಗರದ ನಾಗರಿಕರು ನಮ್ಮ ಮೇಲೆ ನಂಬಿಕೆ ಏನಿಟ್ಟಿದ್ದಾರೆ, ಬೆಂಗಳೂರು ನಗರದ ಸಭ್ಯ ರಾಜಕಾರಣಿಗಳು ನಮ್ಮ ಮೇಲೆ ಏನು ನಂಬಿಕೆ ಇಟ್ಟಿದ್ದಾರೆ, ಬೆಂಗಳೂರು ನಗರದ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ಮೇಲೆ ಏನು ನಂಬಿಕೆ ಇಟ್ಟಿದ್ದಾರೆ, ಬೆಂಗಳೂರು ನಗರದ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಮೇಲೆ ಏನು ಗೌರವ ಇಟ್ಕೊಂಡಿದ್ರಲ್ಲ, ಇದನ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಈ ನಾವು ಕೆಲವು ಸಲ ದಾಳಿ ಮಾಡಿದಾಗ ಅವ್ರು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಅವ್ರ ಮೇಲೆ ನಾವು ಪ್ರತಿ ಹಲ್ಲೆ ಮಾಡಿ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್, ನಮ್ಮ ಆತ್ಮರಕ್ಷಣೆಗಾಗಿ ದಾಳಿ ಮಾಡಿ ನಾವು ಇಟ್ಕೊಳ್ತಾ ಇದ್ವಿ. ಆಗ ಅವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದು. ಆವಾಗ ಅವ್ರಿಗೂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ತೋರಿಸ್ಕೊಳ್ತಾ ಇದ್ರು, ಸರ್ ನಮಗೆ ಪೊಲೀಸ್ನವ್ರು ಹೊಡೆದಿದ್ದಾರೆ, ಇಲ್ಲಿ ಹೊಡೆದಿದ್ದಾರೆ, ನೀನೇನು ಮಾಡಿದೆ? ನಾನು ಅವ್ರ ಮೇಲೆ ತಪ್ಪಿಸ್ಕೊಳ್ಳೋಕೆ ಹಲ್ಲೆ ಮಾಡಿದೆ ಅಂದಾಗ ಮತ್ತೆ ಪೊಲೀಸ್ನವ್ರು ಇನ್ನೇನು ಚಾಕ್ಲೇಟ್ ಕೊಡ್ತಾರೆ, ನಿನಗೆ ಹೊಡಿತಾರೆ ಅಂತ ಹೇಳಿದ ನ್ಯಾಯಾಧೀಶರು ಇದ್ದಾರೆ. ಆಮೇಲೆ ಇಡೀ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಕೆಲಸ ಕಾರ್ಯಗಳನ್ನು ಶ್ಲಾಘನೀಯವಾಗಿ ನೋಡ್ತಾ ಇದ್ರು. ಇದು ನಾವು ಅವನ ಮೇಲೆ ದಾಳಿ ಮಾಡಿದಾಗ ಪ್ರತಿಕ್ರಿಯೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ನಮ್ಮ ತಂಡ ನೋಡಿದ ತಕ್ಷಣ ಎಲ್ಲರೂ ಸುಮ್ಮನೆ ಆಗಿಬಿಡ್ತಾಯಿದ್ರು, ಹಂಗೆ ಶರಣಾಗ್ಬಿಡ್ತಾ ಇದ್ರು. ಅಲ್ಲಿಂದ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತೀರಾ ಸರ್? ಹೌದು, ಎನ್ಕ್ವೈರಿ ಮಾಡ್ತಾಯಿದ್ವಿ. ಆಮೇಲೆ ಎಲ್ಲೆಲ್ಲಿ ಅವ್ರ ಮೇಲೆ ಕೇಸ್ ಇದೆ ಅದನ್ನೆಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪೊಲೀಸ್ ಅಧಿಕಾರಿಗಳು ಯಾವುದೇ ಒಬ್ಬ ಭೂಗತ ಲೋಕದ ಪಾತಕಿ ಅಥವಾ ನಾವೇನು ಜನಸಾಮಾನ್ಯರು ಹೇಳ್ತಾರಲ್ಲ ರೋಡಿ ಪಟ್ಟಿಲಿ ಇರೋನು ಅಂತ ನಾವು ಏನು ಹೇಳ್ತೀವಲ್ಲ, ಅವ್ರನ್ನ ಹದ್ದುಬಸ್ತಲ್ಲಿ ಇಡಬೇಕಾದ್ರೆ ಅವರ ಸಂಪೂರ್ಣ ಮಾಹಿತಿ ಇರಬೇಕು. ಡೋಸಿಯರ್ ಶೀಟ್ ಅಂತ ಒಂದು ರೆಡಿ ಮಾಡ್ತಾ ಇದ್ವಿ. ಅವನ ಮಾಹಿತಿ ಸಂಪೂರ್ಣ ಇತಿಹಾಸ, ಹುಟ್ಟದಾಗಿಂದ ಅವನ ನಡವಳಿಕೆ ಏನು, ಅವನು ಯಾರ್ಯಾರು ಕಾಂಟ್ಯಾಕ್ಟ್ ಮಾಡ್ತಾನೆ, ಅವನಿಗೆ ಯಾರು ಧನ ಸಹಾಯ ಮಾಡ್ತಾರೆ, ರಾಜಕೀಯ ಸಹಾಯ ಯಾರು ಮಾಡ್ತಾರೆ, ಅವನು ಚಟುವಟಿಕೆಗಳ ಹೆಸರಲ್ಲಿ, ದಂಧೆಗಳ ಹೆಸರಲ್ಲಿ, ಈ ಸಾಮಾಜಿಕ ಕಾರ್ಯಕ್ರಮದ ಹೆಸರಲ್ಲಿ, ಆಮೇಲೆ ಈಗ ನೀವು ಆವಾಗೆಲ್ಲ ನಾವು ನೋಡ್ತಾ ಇದ್ದಿದ್ದು ಈ ಉತ್ಸವಗಳನ್ನು ಮಾಡಿ ಜನಸಾಮಾನ್ಯರ ಮೇಲೆ ಒತ್ತಡ ತಂದು ಮಾಡ್ತಾ ಇದ್ದಂಥ ಇಂಥ ಎಲ್ಲ ಚಟುವಟಿಕೆಗಳ ವಿವರಗಳನ್ನು ನಾವು ಇಟ್ಕೊಳ್ತಾ ಇದ್ವಿ. ಅವನ ಎಲ್ಲ ಹವ್ಯಾಸಗಳನ್ನು, ಅವನು ಎಲ್ಲಿ ಕುಡಿತಾನೆ, ಅವನು ಕುಡಿಯೋದು
ವಿಸ್ಕಿ ಯಾವುದು, ಅವನು ಯಾರು, ಅವನ ಸ್ನೇಹಿತರು ಯಾವುದು, ಅವನ ವಕೀಲರು ಯಾರು, ವಕೀಲರಿಗೂ ಇವನಿಗೂ ಮಧ್ಯ ಯಾರು ಕೆಲಸ ಮಾಡ್ತಾ ಇದ್ರು, ಆಮೇಲೆ ಅವನ ಜೊತೆ ಗುರುತಿಸ್ಕೊಂಡಂಥ ರಾಜಕಾರಣಿಗಳು ಯಾರು, ಅವ್ರಿಗೆ ಇವ್ರಿಗೆ ಏನು ಯಾವ ಕಾರಣಕ್ಕೆ ಅವ್ರು ಗುರುತಿಸ್ಕೊಂಡಿದ್ದಾರೆ. ಆಮೇಲೆ ಇವನ ನೋಡಿ, ಈಗಿನ ಥರ ಈ ಮೊಬೈಲೆಲ್ಲ ಇರಲಿಲ್ಲ ಆಗ. ಈಗಾದರೆ ಮೊಬೈಲಲ್ಲಿ ಇಂಟರ್ಸೆಪ್ಟ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೋದು, ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೊಬೋದು. CCTV ಕಾಲ. ಆಗ ನಾವು ಪ್ರತಿಯೊಂದು ಹಂತದಲ್ಲಿ ಅವರ ಮಾಹಿತಿಗಳನ್ನು ಇಟ್ಕೊಳ್ತಾ ಇದ್ವಿ. ಅವ್ನು ಯಾವುದಾದ್ರೂ ಒಂದು ಕಾರ್ಯಕ್ರಮ ಯಾವುದೋ ಊರಲ್ಲಿ ಮಾಡ್ತಾನೆ, ಅಲ್ಲೊಂದು ಕರಪತ್ರ ಹೊರಡಿಸ್ತಾನೆ ಅಂದರೆ ಆ ಕರಪತ್ರದ ಮಾಹಿತಿ ನಮ್ಮ ಹತ್ರ ಇರೋದು. ಅವನಲ್ಲೊಂದು ಪೋಸ್ಟರ್ ಹಾಕಿ ಸುಸ್ವಾಗತ ಬಲರಾಮನಿಗೆ ಸುಸ್ವಾಗತ, ಹುಲಿಗಳಲ್ಲಿ ಹುಲಿ ಬಲರಾಮ ಅಂತ ಏನಾದರೂ ಹಾಕಿದ್ರೆ ಆ ಪೋಸ್ಟರ್ ನಾವು ಇಟ್ಕೊತಾ ಇದ್ವಿ. ನಾವು ಅವ್ರ ಹತ್ರ ನಮ್ಮದು ಅವರ ಡೋಜಿಯರ್ ಸ್ಟ್ರೀಟನ್ನು ಹಿಸ್ಟ್ರಿ ಶೀಟನ್ನು ನಾವು ಹಿಂಗೆ ತೋರಿಸಿದ ತಕ್ಷಣ ಅರ್ಧ ರೌಡಿಗಳು ಸುಮ್ಮನೆ ಆಗ್ತಾಯಿದ್ರು. ಯಾಕೆ ಅಂದರೆ ಅವನ ಪ್ರೇಯಸಿ ಯಾವೂರು, ಅವನ ತಂಡ ಯಾವುದು, ಅವನ ಅಭ್ಯಾಸಗಳೇನು, ದುರಭ್ಯಾಸಗಳೇನು, ಅವನ ಸಾಮಾಜಿಕ ಕಳಕಳಿ ಏನು, ಅವನು ಧಾರ್ಮಿಕವಾಗಿ ಯಾವ ದೇವ್ರಿಗೆ ನಡ್ಕೊಂತಾನೆ, ಎಷ್ಟು ದಿವ್ಸಕ್ಕೆ ಹೋಗ್ತಾನೆ, ಯಾವ ದೇವ್ರ ಉಪವಾಸ ಯಾವತ್ತಿರ್ತಾನೆ, ಈ ರೀತಿಯೂ ಇರ್ತಾರೆ ಸರ್ ರೌಡಿಗಳು. ಕೊತ್ವಾಲ್ ರಾಮಚಂದ್ರ ರಾವ್ ಕಾಲದಲ್ಲಿ ಈಚೆನೇ ಬರ್ತಾ ಇರಲಿಲ್ಲ ರಾವ್ ಕಾಲದಲ್ಲಿ. ಅವನು ರಾವ್ ಕಾಲ ಮುಗಿದ ಮೇಲೆ ಬರೋನು. ಆಮೇಲೆ ಅಮಾವಾಸ್ಯೆಗೆ ಬೇರೆ ದಿವಸ ಎಲ್ಲ ಅವನು ಎಣ್ಣೆಲ್ಲಿ ಮುಖ ನೋಡಿ ದೃಷ್ಟಿ ತೆಗೆಸ್ಕೊಂಡು ಈಚೆ ಬರ್ತಾ ಇದ್ದ. ಮನೆಯಿಂದ ಈಚೆ ಬರಬೇಕಾದ್ರೆ ಖಾಲಿ ಕೊಡೆ ಇಂಥದ್ದೆಲ್ಲ ಬೆಕ್ಕು ಅಡ್ಡ ಬಂದರೆ ಅವ್ನು ಹೋಗ್ತಾನೆ ಇರಲಿಲ್ಲ. ಅವನದೆಲ್ಲ ವಾಹನದ ನಂಬರು 9ರಿಂದ ಮುಕ್ತಾಯ ಆಗಬೇಕಾಗಿತ್ತು.